ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಮನೆಯಲ್ಲಿಟ್ಟಿರುವಂತಹ ನವರಾತ್ರಿ ಬೊಂಬೆಗಳನ್ನು ತೋರಿಸುತ್ತಿದ್ದೇನೆ. ಇದು ನವದುರ್ಗಿಯನ್ನು ಹೋದ ವರ್ಷ ಇಟ್ಟಿದ್ದೆ. ಈ ವರ್ಷ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ನಾವು ವರ್ಷ ನವರಾತ್ರಿಯಲ್ಲಿ ಗೊಂಬೆಯನ್ನು ಕೂರಿಸುವುದು ಸಂಪ್ರದಾಯ. ನಾವು ಈ ವರ್ಷ ಕೊರೋನಾ ಇರೋದ್ರಿಂದ ಜಾಸ್ತಿ ಇಡೋದು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಇಟ್ಟಿದ್ದೀವಿ. ಇದು ಹೋದ ವರ್ಷ ನಾವೇ ಕೈಯಲ್ಲಿ ಮಾಡಿ ಇದ್ದಂತಹ ನವದುರ್ಗಿಯರು. ಇದು 9 ನವದುರ್ಗಿಯರನ್ನು ಮಾಡಿ ಅವರಿಗೆ 9 ದಿವಸನೂ 9 ಥರ ಸೀರೆ ಉಡಿಸಿ ಎಲ್ಲ ಮಾಡಿರುವಂತಹದ್ದು. ಇದು ಬಳೆಗೌರಮ್ಮ ಅಂತ. ಇದೆಲ್ಲ ಹೋದ ವರ್ಷ ಇಟ್ಟಿದ್ದಂತಹ ಗೊಂಬೆಗಳು. ಈ ವರ್ಷ ಸಿಂಪಲ್ ಆಗಿಟ್ಟಿದ್ದೀವಿ. ಸರಸಿ ಜೋದ್ಭವ ನೆಲೆಸಿದ ದೇವಿಗೆ ಪರಿ ಪರಿ ಆಭರಣ ಲಂಕೃತೆಗೆ ಕರದೊಳು ವೀಣೆಯ ಧರಿಸಿದ ದೇವಿಗೆ ಅಪ್ಪನಿಗೆ ಶಾರದಾಂಬನಿಗೆ ತುಂಗಾ ತೀರ ನಿವಾಸಿ ಪವಾಣಿಗೆ ಶೃಂಗೇರಿಪುರ ಭೂಷಿತೆಗೆ ಆರತಿ ಬೆಳಗುವೆ ಶಾರದೆಗೆ ಭಾರತಿ ಕರ ಕಮಲಾಚಿತೆಗೆ. ಇವತ್ತು ದುರ್ಗಾಷ್ಟಮಿಲಿ ಆಂಬಡೆ ಮೇಯ್ನಾಗೆ ಮಾಡ್ತಾರೆ ದುರ್ಗಿಗೆ. ನಾನು ಇವತ್ತು ದುರ್ಗಾಷ್ಟಮಿಗೆ ನಮ್ಮನೇಲಿ ಆಂಬಡೆ ಮಾಡ್ತಾ ಇದ್ದೀನಿ. ದೇವಿಗೆ ಇದು ತುಂಬ ಪ್ರಿಯವಾದದಂತೆ. ಆಂಬಡೆ ಮತ್ತು ಸ್ವೀಟು ಎಲ್ಲ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು. ನಾನು ಅದಕ್ಕೆ ನಮ್ಮ ಮನೆಯಲ್ಲಿ ನವರಾತ್ರಿ ಬೊಂಬೆ ಕೂರಿಸಿದ್ದೀವಿ. ಅದಕ್ಕೆ ದಿನಕ್ಕೊಂದೊಂಥರದ್ದು ಮಾಡ್ತಾ ಇರ್ತೀವಿ. ಇವತ್ತು ದುರ್ಗಾಷ್ಟಮಿಯ 8ನೇ ದಿವಸ ಮಹಾಗೌರಿ ಪೂಜೆ ಮತ್ತು ದುರ್ಗಾಷ್ಟಮಿ ಅಂತ ಇರುವುದರಿಂದ ನಾನು ಇವತ್ತು ದೇವಿಗೆ ಅಂಬಡೆ ಮತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ. ಹೀಗೆ ದಿನಕ್ಕೆ 9 ದಿವಸನೂ ನವರಾತ್ರಿಲಿ ದಿನಕ್ಕೊಂದೊಂಥರದ್ದು ಮಾಡ್ತಾ ಇರ್ತೀವಿ. ಇದು ತುಂಬ ಶ್ರೇಷ್ಠ ದೇವಿಗೆ ನವರಾತ್ರಿಯಲ್ಲಿ. ನೋಡಿ, ಇದು ಈಗ ಆಗ್ತಾ ಬಂದಿದೆ ಅಂಬಡೆ. ಈ ಥರ ಮಾಡಿ ನಮ್ಮನೇಲಿ ನವರಾತ್ರಿಯಲ್ಲಿ ದೇವಿಗೆ ಇಟ್ಟು ನೈವೇದ್ಯ ಮಾಡ್ತೀವಿ. ನಾವು ನವರಾತ್ರಿಯಲ್ಲಿ 9 ದಿವಸನೂ ಶ್ರದ್ಧಾ ಭಕ್ತಿಯಿಂದ ದೇವಿಗೆ ಪೂಜೆ ಮಾಡಬೇಕು. ಅರ್ಚನೆ ಪೂಜೆ ಎಲ್ಲ ಮಾಡಿ ಡೈಲಿ ಮಾಡಬೇಕು. ನಾವು ಇದು ಕಳಶ ಇಟ್ಟು, ಮೇಯ್ನು ಪಟ್ಟದ ಬೊಂಬೆ ಇಟ್ಟು, ಕಳಶ ಕನ್ನಡಿ ಇಟ್ಟು ಪೂಜೆ ಮಾಡಬೇಕು. ಇದು ಸಂಪ್ರದಾಯ. ಅದ್ರ ಜೊತೇಲಿ ನಾವು ಎಲ್ಲ ದೇವ್ರುಗಳ್ನೂ ಇಟ್ಟು ಪೂಜೆ ಮಾಡ್ತೀವಿ. ಅದು ಮೇಯ್ನು ನಾವು ನವರಾತ್ರಿಯಲ್ಲಿ ಮಾಡುವಂಥದ್ದು. ಅದಕ್ಕೆ ನಾವು ಅಲಂಕಾರಕ್ಕೆ ಮನೆಯಲ್ಲಿರೋ ಗೊಂಬೆಗಳನ್ನೆಲ್ಲ ಜೋಡಿಸಿ ಮಕ್ಕಳುಗಳನ್ನೆಲ್ಲ ಕರೆದು ಎಲ್ಲ ಮಾಡಿದ್ರೆ ತುಂಬ ಮಕ್ಕಳುಗಳು ಖುಷಿ ಪಡ್ತಾರೆ. ಇದು ನಾನು ಇವತ್ತು ತೋರಿಸ್ತಿರೋದು ದುರ್ಗಾಷ್ಟಮಿ ದಿವಸದ್ದು. ದುರ್ಗಾಷ್ಟಮಿಯಲ್ಲಿ ಆಂಬಡೆ ಮಾಡ್ತಾರೆ. ಮೇಯ್ನು ಮಾಡಿ ಚಿಕ್ಕ ಮಕ್ಕಳುಗಳಿಗೆ ಕರೆದು ಅವರಿಗೆ ಕುಂಕುಮ ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಮಾಡುವಂಥದ್ದು ಸಂಪ್ರದಾಯ. ಇದು ತುಂಬ ನವರಾತ್ರಿಯಲ್ಲಿ ತುಂಬ ವಿಭಿನ್ನವಾಗಿರುವಂಥ ಎಲ್ಲ ಹಬ್ಬಗಳಿಗಿಂತನೂ ನವರಾತ್ರಿಯಲ್ಲಿ 9 ದಿವಸನೂ ತುಂಬ ಸಡಗರ ಸಂಭ್ರಮದಿಂದ ಮಕ್ಕಳುಗಳು ಎಲ್ಲರೂ ತುಂಬ ಖುಷಿಯಿಂದ ಆಚರಿಸುವಂಥ ಹಬ್ಬ ಇದು. ನಾವು ಮನೆಯಲ್ಲಿ ಗೊಂಬೆ ಇಡುವುದನ್ನು ಮಕ್ಕಳು ತುಂಬ ಖುಷಿ ಪಡ್ತಾರೆ. ಮಕ್ಕಳಿದ್ರೆ ಅವ್ರದ್ದು ಸರಸ್ವತಿ ಪೂಜೆ ದಿವಸ ಸರಸ್ವತಿ ಬುಕ್ಸ್ ಇಟ್ಟು ಅವ್ರುಗಳು ಪೂಜೆ ಮಾಡ್ತಾರೆ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಈ ವರ್ಷ ಇಟ್ಟಿರುವಂಥ ಗೊಂಬೆ. ಇದು ನನ್ನ ಮಗಳು ಮಾಡಿರುವ ದುರ್ಗಾದೇವಿ. ಡ್ರಾಯಿಂಗೂ ಇಟ್ಟಿದ್ದೀನಿ. ಮತ್ತು ದೇವರಿಗೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿರುವಂಥದ್ದು. ಶ್ರದ್ಧಾ ಭಕ್ತಿಯಿಂದ ಈ ಥರ 9 ದಿವಸನೂ ದೇವಿ ಮಹಾತ್ಮೆಯನ್ನು ಓದುತ್ತೀವಿ. ಇದು ತುಂಬ ಮುಖ್ಯ. ಹೀಗೆ ನಾವು ನವರಾತ್ರಿಯಲ್ಲಿ 9 ದಿವಸನೂ ಹೀಗೆ ಆಚರಿಸ್ತೀವಿ. ತುಂಬ ಚೆನ್ನಾಗಿರುತ್ತೆ ನವರಾತ್ರಿಯಲ್ಲಿ.
ಈ ಸಲ ನಾವು ಈ ಥರ ನವರಾತ್ರಿಯನ್ನು ಆಚರಿಸಿದ್ದೇವೆ. ಈ ಸಲ ಕೊರೋನಾ ಬಂದು ದೇಶಕ್ಕೆಲ್ಲ ತುಂಬ ತೊಂದರೆ ಆಗಿರುವುದರಿಂದ ಆ ಚಾಮುಂಡೇಶ್ವರಿಯು ದೇಶಕ್ಕೆ ಬಂದಿರುವ ಈ ಕೊರೋನಾ ಎಂಬ ಕಂಟಕವನ್ನು ಬೇಗ ನಿವಾರಣೆ ಮಾಡಿ ದೇಶಕ್ಕೆಲ್ಲ ಒಳಿತಾಗಲಿ ಎಂದು ಆ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು.